ಡಿಕೆಶಿ ನಟ್ಟು ಬೋಲ್ಟು ವಿಚಾರಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಮತ್ತೆ ಮುನ್ನೆಲೆಗೆ ಡಿಕೆಶಿ ನಟ್ಟು ಬೋಲ್ಟು ವಿಚಾರ. ಡಿಕೆಶಿಗೆ ನಟ್ಟು ಬೋಲ್ಟು ಕಳಚುವಲ್ಲಿ ಹೆಚ್ಚು ಆಸಕ್ತರು. ಸಿಎಂ ಸೀಟ್ ನಟ್ಟು ಬೋಲ್ಟು ಕಳಚುವಲ್ಲಿ ಡಿಕೆಶಿಗೆ ಆಸಕ್ತಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಜ್ಯ ಬಿಜೆಪಿ ಟಾಂಗ್ ಕೊಟ್ಟಿದೆ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಡಿಸಿಎಂಗೆ ವ್ಯಂಗ್ಯ ಮಾಡಿದ ಬಿಜೆಪಿ. ಇದೇನಿದು ಡಿಕೆ ಶಿವಕುಮಾರ್ ಅವರ ನೆಟ್ಟು ಬೋಲ್ಟು ಪ್ರಕರಣ. ಸಿಎಂ ಸೀಟಿನ ನೆಟ್ಟು ಬೋಲ್ಟನ್ನು ಕಳಚುವಲ್ಲಿ ಡಿಕೆಶಿಗೆ ಆಸಕ್ತಿ ಹೆಚ್ಚು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಜ್ಯ ಬಿಜೆಪಿ ಟಾಂಗ್ ಕೊಟ್ಟಿರುವಂತಹದ್ದು. ಕಾರಣ ಸಿಎಂ ಸೀಟಿಗಾಗಿ ಜಟಾಪಟಿಗಳು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎನ್ನುವಂಥ ಕನಸನ್ನ ಇಟ್ಕೊಂಡು ಕೆಪಿಸಿಸಿ ಸ್ಥಾನವನ್ನೂ ಜೊತೆಗೆ ಉಳಿಸಿಕೊಂಡು ಡಿಸಿಎಂ ಸ್ಥಾನವನ್ನೂ ಜೊತೆಗೆ ಉಳಿಸಿಕೊಂಡು ಏನೋ ಒಂದು ತರಹದ ಹೋರಾಟದಲ್ಲಿದ್ದಂಗೆ ಕಾಣ್ತಾ ಇದೆ. ಆಗಾಗ ದೆಹಲಿ ಭೇಟಿ, ಆಗಾಗ ದೆಹಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ, ಈ ಎಲ್ಲ ಬೆಳವಣಿಗೆಗಳು ನಿಜಕ್ಕೂ ಕೂಡ ಒಂದು ರೀತಿಯ ಡಿಸಿಎಂರನ್ನ ಹತಾಶರನ್ನಾಗಿ ಮಾಡಿದ್ಯಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿತ್ತು. ಆದರೆ ಮೊನ್ನೆ ದಿನ ಒಂದು ಕಾರ್ಯಕ್ರಮವೊಂದರಲ್ಲಿ ಸಿನಿಮಾ ನಟ ನಟಿಯರ ನೆಟ್ಟು ಬೋಲ್ಟುಗಳನ್ನು ಯಾವಾಗ ಟೈಟ್ ಮಾಡಬೇಕು, ಯಾವಾಗ ಲೂಸ್ ಮಾಡಬೇಕು ಎನ್ನುವಂಥದ್ದು ನಮಗೆ ಗೊತ್ತಿದೆ. ಸರ್ಕಾರ ಪ್ರೇರಿತ ಅಥವಾ ಕಾಂಗ್ರೆಸ್ ಪ್ರೇರಿತವಾದಂತಹ ಕಾರ್ಯಕ್ರಮಗಳಿಗೆ ಕೆಲ ನಟ ನಟಿಯರು ಬರೋದೇ ಇಲ್ಲ, ಆಹ್ವಾನ ಕೊಟ್ಟರು ಕೂಡ ಬರೋದಿಲ್ಲ. ಆ ತರಹದ ದಾರ್ಷ್ಟ್ಯವನ್ನು ಮೆರೆಯುವಂತಹ ನಟ ನಟಿಯರ ನೆಟ್ಟು ಬೋಲ್ಟುಗಳನ್ನು ನಾವು ಟೈಟ್ ಮಾಡ್ತೀವಿ ಅಂತ ಹೇಳಿದರು. ನೋಡಿದು ಈ ಪೋಸ್ಟನ್ನು ಬಿಜೆಪಿ ಹಂಚಿಕೊಂಡಿದೆ. ಅದನ್ನು ಬಹಳಷ್ಟು ವ್ಯಂಗ್ಯವಾಗಿ ಚಿತ್ರೀಕರಿಸಲಾಗಿದೆ. ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ, ಆ ಕುರ್ಚಿಯ ನೆಟ್ಟು ಬೋಲ್ಟುಗಳನ್ನು ಲೂಸು ಟೈಟು ಮಾಡೋ ರೀತಿಯಲ್ಲಿ ಪ್ರತಿಬಿಂಬಿತವಾಗುವಂತಹ ಒಂದು ಫೋಟೋ. ಆ ಪ್ರತಿಬಿಂಬಿತವಾದ ಫೋಟೋದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೆಟ್ಟು ಬೋಲ್ಟನ್ನು ಲೂಸ್ ಮಾಡ್ತಾರೆ. ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಕೂತ್ಕೊಂಡಿರ್ತಾರೆ. ಇದೀಗ ಕೆಲ ಕಾರ್ಯಕರ್ತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತಹದ್ದು. ಹಾಗಾದರೆ ಈ ಪ್ರಕರಣ ಅಥವಾ ಈ ಒಂದು ಪ್ರಹಸನದ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನು ನಾವು ಗಮನಿಸೋದಾದರೆ, ಈ ಒಂದು ಸಿಎಂ ಜಟಾಪಟಿಯ ಮಧ್ಯೆ ಸಿಎಂ ಬದಲಾವಣೆ ಬಗ್ಗೆ ಬಿಜೆಪಿ ಟ್ವೀಟ್ ಮೂಲಕ ಟೀಕೆ ಮಾಡಿದೆ, ಟೀಕಾಸ್ತ್ರಗಳನ್ನು ಪ್ರಯೋಗ ಮಾಡಿದೆ. ನಟ್ಟು ಬೋಲ್ಟು ಟೈಟ್ ಮಾಡುವುದರಲ್ಲಿ ಡಿಸಿಎಂ ನಿಸ್ಸೀಮ ಅಂತ ಹೇಳಿಕೊಂಡಿದೆ. ವ್ಯಂಗ್ಯ ಆಡಿರ್ತಕ್ಕಂತಹದ್ದು. ಸಿಎಂ ಕುರ್ಚಿಯ ನಟ್ಟು ಬೋಲ್ಟು ಕಳಚುವುದರಲ್ಲಿ ಡಿಕೆಶಿಗೆ ಆಸಕ್ತಿ ಜಾಸ್ತಿ, ಇಂಟ್ರೆಸ್ಟ್ ಜಾಸ್ತಿ ಅಂತ. ಅಕ್ಟೋಬರ್ ನವೆಂಬರ್ ಅಂತ್ಯಕ್ಕೆ ಹಾಲಿ ಸಿಎಂ ಅವಧಿ ಮುಗಿಯುತ್ತೆ, ಅಂದರೆ 2.5 ವರ್ಷ ತುಂಬುತ್ತೆ. ಆ ಸಂದರ್ಭ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆಗೆ ಬರಲೂಬಹುದು. ಸಿಎಂ ಸ್ಥಾನಕ್ಕೆ ಹೊಂಚು ಹಾಕಿರುವ ಡಿಕೆ ಸಿದ್ದು ಕುರ್ಚಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಈಗಿನಿಂದಲೇ ನಟ್ಟು ಬೋಲ್ಟು ಲೂಸ್ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಹೀಗಂತ ಬಿಜೆಪಿ ಟ್ವೀಟ್ ಮೂಲಕ ಸಿಎಂ ಡಿಸಿಎಂಗೆ ವ್ಯಂಗ್ಯ ಆಡಿದ್ದಾರೆ. ಒಟ್ಟಾರೆ ಸಿಎಂ ಮತ್ತು ಅದು ಬಿಜೆಪಿಯ ಅಧಿಕೃತ ಖಾತೆಯಲ್ಲಿ ನಟ್ಟು ಬೋಲ್ಟು ವಿಚಾರ ಯಾವಾಗ ಬಹಳಷ್ಟು ಸಂಚಲನ ಮೂಡಿಸ್ತೋ, ಅದಾದ ನಂತರ ಅದೇ ಸಾಲುಗಳನ್ನು ಎತ್ಕೊಂಡು ಸಿಎಂ ಕುರ್ಚಿಯ ನೆಟ್ಟು ಬೋಲ್ಟುಗಳನ್ನು ಲೂಸ್ ಮಾಡ್ತಾರೆ. ನೋಡಿ, ಅದನ್ನ ನೀವು ಟ್ವೀಟನ್ನು ಗಮನಿಸ್ತಾ ಇರ್ಬೋದು. ನಟ್ಟು ಬೋಲ್ಟು ಟೈಟ್ ಮಾಡುವುದರಲ್ಲಿ ನಿಸ್ಸೀಮರಾಗಿರುವಂತಹ ಡಿಸಿಎಂ ಅವರು ಸಿಎಂ ಕುರ್ಚಿಯ ನೆಟ್ಟು ಬೋಲ್ಟುಗಳನ್ನು ಕಳಚುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಅಕ್ಟೋಬರ್ ನವೆಂಬರ್ ಅಂತ್ಯಕ್ಕೆ ಹಾಲಿ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನ ಮುಗಿಯುತ್ತೆ, ಅಂದರೆ ಅವರ ಅವಧಿ ಮುಗಿಯುತ್ತೆ. ಆ ಸ್ಥಾನಕ್ಕೆ ಹೊಂಚು ಹಾಕಿರುವ ಡಿಕೆಶಿ ಅವರು ಈಗಿನಿಂದಲೇ ಸಿದ್ದರಾಮಯ್ಯ ಅವರ ಕುರ್ಚಿಯ ನೆಟ್ಟು ಬೋಲ್ಟುಗಳನ್ನು ಲೂಸ್ ಮಾಡೋದರಲ್ಲಿ ನಿರತರಾಗಿದ್ದಾರೆ. ಇದು ಬಿಜೆಪಿಯ ಅಧಿಕೃತ ಖಾತೆಯಲ್ಲಿ ಅವರೇ ಪ್ರಕಟಿಸಿರತಕ್ಕಂತಹ ಒಂದು ಸಾಲುಗಳು. ಅದನ್ನು ನೀವು ಈವರೆಗೂ ಕೂಡ ಗಮನಿಸ್ತಾ ಇದ್ದೀರಿ.